ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವ ಒಂದು ಐತಿಹಾಸಿಕ ಸ್ಥಳವಾದ ಬೆಂಗಳೂರು ಹಳೆಯ ಕೋಟೆಯ ಡಂಜನ್ಸ್ ಮತ್ತು ಗೇಟ್ಸ್ಗಳ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಸುಮಾರು 1537ರಲ್ಲಿ ಬೆಂಗಳೂರಿನ ಸಂಸ್ಥಾಪಕರಾದ ಕೆಂಪೇಗೌಡರವರು ಮಣ್ಣಿನಿಂದ ಮೊದಲ ಕೋಟೆಯನ್ನು ನಿರ್ಮಿಸಿದರು. ನಂತರ 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಕಲ್ಲಿನಿಂದ ಪುನರ್ನಿರ್ಮಿಸಿದರು. ಕೋಟೆಯ ಗೇಟ್ಸ್. ಹಳೆಯ ಕಾಲದಲ್ಲಿ ಕೋಟೆಗೆ ಪ್ರವೇಶಿಸಲು ದೊಡ್ಡ ಮತ್ತು ಬಲಿಷ್ಠ ಗೇಟುಗಳನ್ನು ನಿರ್ಮಿಸಲಾಗಿತ್ತು. ಈ ಗೇಟುಗಳು ದಪ್ಪ ಮರ ಮತ್ತು ಕಬ್ಬಿಣದಿಂದ ಮಾಡಲಾಗುತ್ತಿತ್ತು. ಶತ್ರುಗಳು ಆನೆಗಳನ್ನು ಬಳಸಿ ಗೇಟ್ ಒಡೆಯುವುದನ್ನು ತಡೆಯಲು ಗೇಟುಗಳಲ್ಲಿ ಕಬ್ಬಿಣದ ಮುಳ್ಳುಗಳನ್ನು ಹಾಕಲಾಗುತ್ತಿತ್ತು. ಡಂಜನ್ಸ್. ಕೋಟೆಯ ಒಳಭಾಗದಲ್ಲಿ ಭೂಗರ್ಭದಲ್ಲಿರುವ ಕಾರಾಗೃಹಗಳನ್ನು ಡಂಜನ್ಸ್ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಯುದ್ಧದಲ್ಲಿ ಹಿಡಿದ ಶತ್ರುಗಳು ಮತ್ತು ಅಪರಾಧಿಗಳನ್ನು ಬಂಧಿಸಿ ಇಡಲಾಗುತ್ತಿತ್ತು. ಈ ಜಾಗಗಳು ತುಂಬಾ ಕತ್ತಲು ಮತ್ತು ಭಯಾನಕವಾಗಿದ್ದು ಕೈದಿಗಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಐತಿಹಾಸಿಕ ಮಹತ್ವ. ಈ ಕೋಟೆ ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷರ ನಡುವಿನ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ವಿಶೇಷವಾಗಿ ಆಂಗ್ಲೋ-ಮೈಸೂರು ಯುದ್ಧದ ಸಮಯದಲ್ಲಿ ಈ ಕೋಟೆ ಪ್ರಮುಖ ಪಾತ್ರ ವಹಿಸಿತು. ಇಂದು ಈ ಕೋಟೆಯ ಕೆಲವು ಭಾಗಗಳು ಮಾತ್ರ ಉಳಿದಿವೆ, ಆದರೆ ಅವು ಬೆಂಗಳೂರಿನ ಶ್ರೀಮಂತ ಇತಿಹಾಸವನ್ನು ನಮಗೆ ನೆನಪಿಸುತ್ತವೆ. ಈ ಕೋಟೆ ಈಗ ಬೆಂಗಳೂರು ಪೋರ್ಟ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಪ್ರವಾಸಿಗರು ಭೇಟಿ ನೀಡುವ ಪ್ರಮುಖ ಸ್ಥಳವಾಗಿದೆ. ಹಳೆಯ ಕಾಲದಲ್ಲಿ ರಾಜರು ತಮ್ಮ ರಾಜ್ಯವನ್ನು ರಕ್ಷಿಸಲು ಭಾರೀ ಕೋಟೆಗಳನ್ನು ನಿರ್ಮಿಸುತ್ತಿದ್ದರು. ಆ ಕೋಟೆಗಳಲ್ಲಿ ಭದ್ರತೆಗಾಗಿ ದಪ್ಪ ಗೋಡೆಗಳು, ದೊಡ್ಡ ಗೇಟ್ಗಳು ಮತ್ತು ಗುಪ್ತ ಮಾರ್ಗಗಳು ಇರುತ್ತಿದ್ದವು. ಡಂಜನ್ಸ್ ಅಂದರೆ ಕೋಟೆಯೊಳಗಿನ ಭೂಗರ್ಭದ ಕಾರಾಗೃಹಗಳು. ಇಲ್ಲಿ ರಾಜರು ತಮ್ಮ ಶತ್ರುಗಳನ್ನು ಅಥವಾ ಅಪರಾಧಿಗಳನ್ನು ಬಂಧಿಸಿ ಇಡುತ್ತಿದ್ದರು. ಈ ಡಂಜನ್ಸ್ ಸಾಮಾನ್ಯವಾಗಿ ಕತ್ತಲು, ಗಾಳಿ ಕಡಿಮೆ ಇರುವ ಸ್ಥಳವಾಗಿತ್ತು. ಕೆಲವೊಮ್ಮೆ ಇಲ್ಲಿ ರಾಜಕೀಯ ಕೈದಿಗಳನ್ನು ಕೂಡ ಬಂಧಿಸುತ್ತಿದ್ದರು. ಕೋಟೆಗಳ ಮುಖ್ಯ ಪ್ರವೇಶ ದ್ವಾರಗಳನ್ನು ಗೇಟ್ಸ್ ಎಂದು ಕರೆಯುತ್ತಾರೆ. ಈ ಗೇಟುಗಳು ತುಂಬಾ ಬಲಿಷ್ಠವಾಗಿದ್ದು ಕಬ್ಬಿಣದ ಮುಳ್ಳುಗಳು ಮತ್ತು ದಪ್ಪ ಮರದಿಂದ ಮಾಡಲಾಗುತ್ತಿತ್ತು. ಹಳೆಯ ಯುದ್ಧಗಳಲ್ಲಿ ಶತ್ರುಗಳು ಆನೆಗಳನ್ನು ಬಳಸಿ ಗೇಟ್ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಅದಕ್ಕಾಗಿ ಗೇಟ್ಗಳಲ್ಲಿ ಮುಳ್ಳುಗಳನ್ನು ಹಾಕಲಾಗುತ್ತಿತ್ತು. ಸಮುದ್ರದ ಬಳಿ ಇರುವ ಕೋಟೆಗಳಲ್ಲಿ ಪೋರ್ಟ್ಗಳು ಇದ್ದವು. ಇವು ವ್ಯಾಪಾರ ಮತ್ತು ಸೇನೆಯ ಸಂಚಾರಕ್ಕೆ ಮುಖ್ಯವಾಗಿದ್ದವು. ಹಳೆಯ ಕಾಲದಲ್ಲಿ ಮಸಾಲೆ, ಬಟ್ಟೆ ಮತ್ತು ಅಮೂಲ್ಯ ವಸ್ತುಗಳ ವ್ಯಾಪಾರ ಈ ಪೋರ್ಟ್ಗಳ ಮೂಲಕ ನಡೆಯುತ್ತಿತ್ತು. ಈ ಡಂಜನ್ಸ್, ಗೇಟ್ಗಳು ಮತ್ತು ಪೋರ್ಟ್ಗಳು ನಮ್ಮ ದೇಶದ ಯುದ್ಧ ತಂತ್ರ ಮತ್ತು ಆಡಳಿತ ವ್ಯವಸ್ಥೆಯನ್ನು ತಿಳಿಸುತ್ತವೆ. ಇವು ನಮ್ಮ ಪೂರ್ವಜರ ವಾಸ್ತುಶಿಲ್ಪ ಮತ್ತು ರಕ್ಷಣಾ ತಂತ್ರಜ್ಞಾನ ಎಷ್ಟು ಮುಂದುವರೆದಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಂದು ಈ ಸ್ಥಳಗಳು ಇತಿಹಾಸ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆಯಾಗಿವೆ.